ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ BMTC ಕಂಡಕ್ಟರ್ ಹುದ್ದೆಗೆ ನಡೆದಂಥ ಪರೀಕ್ಷೆ, ಈ ಪರೀಕ್ಷೆಯ ಇಲ್ಲಿನ 58 ಕ್ವಶನ್ಗಳನ್ನು ಆಗಾಗಲೇ ನಾವು ಡಿಸ್ಕಸ್ ಮಾಡಲಾಗಿದೆ. ಸೊ ಈಗ 59ನೇ ಕ್ವಶನನ್ನು ನೋಡೋಣ. ಸ್ನಾಚ್ ಮತ್ತು ಕ್ಲೀನ್ ಹಾಗೂ ಜರ್ಕ್ ಪದಗಳನ್ನು ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಸೊ ಕ್ಲೀನ್, ಜರ್ಕ್ ಮತ್ತು ಸ್ನಾಚ್ಗಳನ್ನು ಭಾರ ಎತ್ತುವಿಕೆ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್, ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಸೊ ಇಲ್ಲಿ ಕೊಡಗು ಜಿಲ್ಲೆ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ಪ್ರಸಿದ್ಧವಾಗಿದೆ. ನೆಕ್ಸ್ಟ್, 2023-24 ಸಾಲಿನ ರಣಜಿ ಟ್ರೋಫಿ ವಿಜೇತ ತಂಡವು ಮುಂಬೈ. ಸೊ ರಣಜಿ ಟ್ರೋಫಿಯನ್ನು 2023-24ರಲ್ಲಿ ಮುಂಬೈ ತಂಡ ಗೆದ್ದಿದೆ. 2022 ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಪ್ಯಾರಾ ಒಲಿಂಪಿಕ್ ಸ್ಪರ್ಧಾಳುಗಳು ಈ ಕೆಳಗಿನ ಯಾವ ವಿಭಾಗದ ಕ್ರೀಡೆಯಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿದ್ದಾರೆ? ಸೊ ಇಲ್ಲಿ ಅಥ್ಲೆಟಿಕ್ಸ್ ಅನ್ನೋದು ಅತಿ ಹೆಚ್ಚು ಪದಕಗಳು, ಅಂದ್ರೆ 55 ಪದಕಗಳನ್ನ ಅಥ್ಲೆಟಿಕ್ಸ್ ಒಳಗೆ ಗೆದ್ದರು. ಸೊ ಇದರಲ್ಲಿ 18 ಗೋಲ್ಡ್ ಇದ್ದು. ನೆಕ್ಸ್ಟ್, 2023ನೇ ಸಾಲಿನ ಕ್ರಿಕೆಟ್ ಕ್ಷೇತ್ರದಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಪಡೆದವರು ಮೊಹಮ್ಮದ್ ಶಮಿ ಅವರು ಅರ್ಜುನ್ ಪ್ರಶಸ್ತಿಯನ್ನು ಪಡಿತಾರೆ. ಸೊ ಒಡಿಯಾದಾಗ ವರ್ಲ್ಡ್ ಕಪ್ 2023 ಒಡಿಯಾ ವರ್ಲ್ಡ್ ಕಪ್ ಏನಿತ್ತಲ್ಲ 2023 BCCI ಏನೈತಿ ಇವರ ಹೆಸರನ್ನು ನೇಮಕ ಮಾಡಿತು. ಸೊ ಅವರಿಗೆ ಅರ್ಜುನ್ ಪ್ರಶಸ್ತಿಯನ್ನು ನೀಡಲಾಗಿತ್ತು. ನೆಕ್ಸ್ಟ್, ಎವರೆಸ್ಟ್ ಮ್ಯಾನ್ ಎಂದು ಹೆಸರಾಗಿರುವ ಕಮಿರಿಟಾ ಶೆರ್ಪಾ ಅವರು 26 ಬಾರಿ ಮೌಂಟ್ ಎವರೆಸ್ಟನ್ನು ಏರುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದರು. ಇವರು ಯಾವ ರಾಷ್ಟ್ರದವರು? ಸೊ ಇವರು ನೇಪಾಳ ದೇಶದವರು. ನೆಕ್ಸ್ಟ್, 2023 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಅಲ್ಲು ಅರ್ಜುನ್. ಸೊ ತೆಲುಗು ಇಂಡಸ್ಟ್ರಿಯ ಅಲ್ಲು ಅರ್ಜುನ್ ಅವರಿಗೆ ಪ್ರಶಸ್ತಿ ಬಂದೈತಿ. ನೆಕ್ಸ್ಟ್, ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮವು ಇವರ ಕಲ್ಯಾಣಕ್ಕೆ ಸಂಬಂಧಿಸಿದೆ. ಸೊ ಇದು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಇದು ಸಂಬಂಧಿಸಿದೆ. ಕೆಳಗಿನ ಯಾವ ಬುಡಕಟ್ಟು ಕರ್ನಾಟಕದಲ್ಲಿ ಕಂಡು ಬರುವುದಿಲ್ಲ? ಸೊ ನಾಗಾ ಬುಡಕಟ್ಟು ಕಂಡು ಬರುವುದಿಲ್ಲ. ನೆಕ್ಸ್ಟ್, ಜಗತ್ತಿನ ಉದ್ಯೋಗ ಖಾತರಿ ಕಾರ್ಯಕ್ರಮವಾದ MGNರೇಗಾ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯಾವಾಗ ಅನುಷ್ಠಾನಗೊಂಡಿತು? ಸೊ ಇದು 2006ರಲ್ಲಿ MGNರೇಗಾ ಅನುಷ್ಠಾನಗೊಂಡಿತು. ಸೊ ಮನುಷ್ಯನು ತನ್ನ ಭಾವನೆಗಳನ್ನು ಮುಖ್ಯವಾಗಿ ಇವುಗಳಲ್ಲಿ ಯಾವುದರ ಮೂಲಕ ವ್ಯಕ್ತಪಡಿಸುತ್ತಾನೆ? ಸೊ ಮನುಷ್ಯ ತನ್ನ ಭಾವನೆಗಳು ಆಂಗಿಕ ಭಾಷೆ ಅಥವಾ ಮುಖಭಾವದಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾನು. ನೆಕ್ಸ್ಟ್, ಭಾರತದಲ್ಲಿ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ 3 ಹಂತದ ಪಂಚಾಯಿತಿಗಳನ್ನು ಅಸ್ತಿತ್ವಕ್ಕೆ ಬಂದವು? ಸೊ 73ನೇ ತಿದ್ದುಪಡಿ 1992ರಲ್ಲಿ ಇದು ಅಸ್ತಿತ್ವಕ್ಕೆ ಬಂದವು. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಚಿಪ್ಕೋ ಚಳವಳಿ ನಡೆಯಿತು? ಸೊ ಚಿಪ್ಕೋ ಚಳವಳಿ ಆಗಿನ ಉತ್ತರಾಖಂಡ, ಈಗಿನ ಉತ್ತರ ಪ್ರದೇಶ. ಸೊ ಇದು ಉತ್ತರ ಪ್ರದೇಶದಲ್ಲಿ ನಡೆಯಿತು. ನೆಕ್ಸ್ಟ್, ಈ ಚಿಪ್ಕೋ ಚಳವಳಿ 1973ರಾಗ ನಡೀತೈತಿ. ಅದೇ ರೀತಿ 1983ದಾಗ ಅಪ್ಪಿಕೋ ಚಳವಳಿ ಕರ್ನಾಟಕದಾಗ ನಡೀತೈತಿ. ಸೊ ಇದು ಉತ್ತರ ಪ್ರದೇಶ. ಇದಕ್ಕೆ ನೇತೃತ್ವವನ್ನು ವಹಿಸಿದವರು ಸುಂದರ್ಲಾಲ್ ಬಹುಗುಣ. ಸೊ ಅಪ್ಪಿಕೋ ಚಳವಳಿಗೆ ಪಾಂಡುರಂಗರಾವ್ ಹೆಗಡೆ ಅವರ ಇದಕ್ಕೆ ಲೀಡರ್ಶಿಪ್ಪನ್ನು ಮಾಡಿದರು. ನೆಕ್ಸ್ಟ್, ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನಿಜವಾದ ಅಭಿವೃದ್ಧಿ ಅಂತ ಹೇಳಿದವರ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಸುಧಾರಿಸುವ ಯೋಜನೆ ಅಲ್ಲ? ಸೊ ಇಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಹೆಣ್ಣು ಮಕ್ಕಳ ಶಿಕ್ಷಣವನ್ನು
ಸುಧಾರಿಸುವ ಯೋಜನೆ ಅಲ್ಲ. ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದೈತಿ, ಬಟ್ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಅಲ್ಲ. ನೆಕ್ಸ್ಟ್, ಜಾಗತಿಕ ಹಸಿವು ಸೂಚ್ಯಂಕ 2023ರಲ್ಲಿ ಭಾರತದ ಸ್ಥಾನ ಏನಾಗಿತ್ತು? 111 ಆಗಿತ್ತು. ಸರ್ವೋಚ್ಚ ನ್ಯಾಯಾಲಯದ ಈ ಕೆಳಗಿನ ಯಾವ ಪ್ರಕರಣವನ್ನು ಮಂಡಲ್ ಪ್ರಕರಣ ಎಂದು ಕರೆಯಲಾಗಿದೆ? ಸೊ ಇಲ್ಲಿ ಇಂದಿರಾ ಸಹಾನಿ ಪ್ರಕರಣವನ್ನು ಏನೈತಿ ಮಂಡಲ್ ಪ್ರಕರಣ ಎಂದು ಕರೆಯಲಾಗಿದೆ. ಸೊ ಭಾರತ ಸಂವಿಧಾನದ ಭಾಗ 4A ಒಟ್ಟು ವಿಧಿಗಳ ಸಂಖ್ಯೆ. ಸೊ ಇಲ್ಲಿ ಒಟ್ಟು ವಿಧಿಗಳು ಅಂದ್ರೆ ಒಂದೇ ಬರ್ತೈತಿ. ಸೊ 51A ಅನ್ನೋದು ಒಂದೇ ವಿಧಿ. ಸೊ ಇದರೊಳಗೆ 11 ಕರ್ತವ್ಯಗಳು ಬರ್ತಾವು. ಸೊ ನೆಕ್ಸ್ಟ್, PAT ವಿಸ್ತೃತ ರೂಪ ಅಂತ ಕೇಳ್ಯಾರು. ಸೊ ಇಲ್ಲಿ ಇದರ ವಿಸ್ತೃತ ರೂಪ ಏನಾಗುತ್ತೆ? ವೋಟರ್ ವೆರಿಫೈಯಬಲ್ ಪೇಪರ್ ಎಡಿಟ್ ಟ್ರಯಲ್. ಇದರ ವಿಸ್ತೃತ ರೂಪ. ನೆಕ್ಸ್ಟ್, ನಿರ್ದೇಶಕ ತತ್ವಗಳು ಈ ಕೆಳಕಂಡ ಯಾವ ಸರ್ಕಾರಗಳಿಗೆ ನಿರ್ದೇಶನವಾಗಿದೆ? ಸೊ ಎಲ್ಲ ಸರ್ಕಾರಗಳಿಗೆ ನಿರ್ದೇಶನವಾಗಿವೆ. ನೆಕ್ಸ್ಟ್, ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕು ಒಂದು ಕಾನೂನುಬದ್ಧ ಹಕ್ಕು ಆಗಿದೆ. ನೆಕ್ಸ್ಟ್, ಕಲ್ಯಾಣ ರಾಜ್ಯದ ಆದರ್ಶವನ್ನು ಭಾರತ ಸಂವಿಧಾನದ ಈ ಭಾಗದಲ್ಲಿ ಅಳವಡಿಸಲಾಗಿದೆ. ಸೊ ಇದನ್ನು ಕಲ್ಯಾಣ ರಾಜ್ಯದ ಆದರ್ಶವನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಲಾಗಿದೆ. ನೆಕ್ಸ್ಟ್, ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಫಜಲ್ ಅಲಿ ಅವರು ಆಗಿದ್ದರು. ನೆಕ್ಸ್ಟ್, 74ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನಕ್ಕೆ ಸೇರಿಸಲಾದ ಭಾಗ ಯಾವುದಂದ್ರೆ 9A ಭಾಗವನ್ನು ಸೇರಿಸಲಾಯಿತು. ನೆಕ್ಸ್ಟ್, 2024-25 ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಜಾರಿಗೆ ತಂದ ಅನ್ನ ಸುವೇದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ಯಾರು. ಸೊ ಇಲ್ಲಿ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಉಚಿತ ಆಹಾರ ವಸ್ತುಗಳು ಪೂರೈಸುವ ಮನೆ ವಿತರಣೆ ಅಪ್ಲಿಕೇಶನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿ ನೀಡಲಾಗಿದೆ? ಸೊ 103ನೇ ತಿದ್ದುಪಡಿಯ ಮೂಲಕ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿಯನ್ನು ನೀಡಲಾಗಿದೆ. ನೆಕ್ಸ್ಟ್, ಭಾರತದ ಒಕ್ಕೂಟವು ಯಾವ ರಾಷ್ಟ್ರದ ಮಾದರಿಯನ್ನು ಆಧರಿಸಿದೆ? ಸೊ ಭಾರತ ಒಕ್ಕೂಟ ಕೆನಡಾ ದೇಶದ ಮಾದರಿಯನ್ನು ಆಧರಿಸಿದೆ. ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ವಿಧಿಯು ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಅಂದ್ರೆ ಹಣಕಾಸಿನ ತುರ್ತು ಪರಿಸ್ಥಿತಿಗೆ 360. ಸೊ ಇದು ರಾಜ್ಯ ತುರ್ತು ಪರಿಸ್ಥಿತಿ, ಇದು ರಾಷ್ಟ್ರ ತುರ್ತು ಪರಿಸ್ಥಿತಿ. ಸೊ ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ವಿಧಿಯು ರಾಜ್ಯಪಾಲರ ಹುದ್ದೆಗೆ ಅವಕಾಶ ಕಲ್ಪಿಸಿದೆ? ಸೊ 153 ಇದು ರಾಜ್ಯಪಾಲರ ಹುದ್ದೆಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ನೆಕ್ಸ್ಟ್, ರಾಜ್ಯ ಮಂತ್ರಿಮಂಡಲದಲ್ಲಿ ಇರಬಹುದಾದ ಗರಿಷ್ಠ ಮಂತ್ರಿಗಳ ಸಂಖ್ಯೆ ಕೇಳ್ಯಾರು. ಸೊ ಇಲ್ಲಿ ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರ 15% ಮೀರುವಂತಿಲ್ಲ. ಸೊ ಒಂದು ರಾಜ್ಯದಲ್ಲಿ ಎಷ್ಟು ವಿಧಾನಸಭಾ ಸದಸ್ಯರಿರ್ತಾರೋ ಅವರ 15% ಮೀರುವಂತಿಲ್ಲ. ಸೊ ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು? ಸೊ ಇಲ್ಲಿ ರಾಜ್ಯಪಾಲರು 213ನೇ ವಿಧಿಯ ಪ್ರಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಸೊ ರಾಷ್ಟ್ರಪತಿಗಳು 123ನೇ ವಿಧಿ ಪ್ರಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ನೆಕ್ಸ್ಟ್, ಖಿಲಾಫತ್ ಸಮಿತಿ ಯಾವಾಗ ಅಸಹಕಾರ ಚಳವಳಿಯನ್ನು ಆರಂಭಿಸಿತು? ಸೊ ಇದು 31 ಆಗಸ್ಟ್ 1920ರಲ್ಲಿ ಅಸಹಕಾರ ಚಳವಳಿಯನ್ನು ಆರಂಭಿಸಿತು. ನೆಕ್ಸ್ಟ್, 1916ರಲ್ಲಿ ಲಕ್ನೋ ಒಪ್ಪಂದ ಯಾರ್ಯಾರ ಮಧ್ಯೆ ಏರ್ಪಟ್ಟಿತು? ಸೊ ಈ ಲಕ್ನೋ ಒಪ್ಪಂದ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯೆ ಏರ್ಪಟ್ಟಿತು. ನೆಕ್ಸ್ಟ್, ಮೊಘಲರ ಕಾಲದ ಆಡಳಿತ ಭಾಷೆ ಪರ್ಷಿಯನ್ ಆಗಿತ್ತು.
ಈ ಕೆಳಕಂಡವುಗಳಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ದ ಚಿನ್ನದ ನಾಣ್ಯ ವರಹ ಅನ್ನೋ ಚಿನ್ನದ ನಾಣ್ಯ ಚಾಲ್ತಿಯಲ್ಲಿತ್ತು. ಈ ಕೆಳಗಿನ ಯಾವ ರಾಜವಂಶಗಳ ರಾಜರು ತಮ್ಮನ್ನು ದೇವಪುತ್ರರು ಎಂದು ಕರೆದುಕೊಳ್ಳುತ್ತಿದ್ದರು ಅಂದರೆ ಕುಶಾನರು ಏನೈತಿ ತಮ್ಮನ್ನು ತಾವ ದೇವಪುತ್ರರು ಎಂದು ಕರೆದುಕೊಳ್ಳುತ್ತಿದ್ದರು. ನೆಕ್ಸ್ಟ್ ಹಾಲ ಬರೆದಿರುವ ಗಾಥ ಸಪ್ತಶತಿ ಕೃತಿ ಯಾವ ಭಾಷೆಯಲ್ಲಿದೆ? ಇದು ಪ್ರಾಕೃತ ಭಾಷೆಯಲ್ಲಿ ಇದೆ. ನೆಕ್ಸ್ಟ್ ವಜ್ರಯಾನ ಪಂಥವು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಸೊ ವಜ್ರಯಾನ ಅನ್ನೋದು ಬೌದ್ಧ ಧರ್ಮಕ್ಕೆ ಏನೈತಿ ಸಂಬಂಧಪಟ್ಟಿದೆ. ನೆಕ್ಸ್ಟ್ ತಾನ್ಸೆನ್ನ ಸಮಾಧಿ ಇರುವ ಸ್ಥಳ. ಸೊ ತಾನ್ಸೆನ್ನ ಸಮಾಧಿ ಇದು ಗ್ವಾಲಿಯರ್ನಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಖಜುರಾಹೋದ ಲಕ್ಷ್ಮಣ ದೇವಾಲಯವನ್ನು ಯಾವ ದೇವರಿಗಾಗಿ ನಿರ್ಮಿಸಲಾಗಿದೆ? ಸೊ ಖಜುರಾಹೋದ ಲಕ್ಷ್ಮಣ ದೇವಾಲಯ ಏನೈತಿ ವಿಷ್ಣುವಿಗೆ ದೇವರಿಗಾಗಿ ನಿರ್ಮಿಸಲಾಗಿದೆ. ಈ ಖಜುರಾಹೋದ ದೇವಾಲಯಗಳನ್ನು ಚಂದೇಲರು ಏನೈತಿ ನಿರ್ಮಿಸ್ತಾರೋ. ನೆಕ್ಸ್ಟ್ ಫತ್ವಾ ಇ ಜಹಂದರಿ ಕೃತಿ ರಚಿಸಿದವರು ಜಹೀರುದ್ದೀನ್ ಭರಣಿ ಅನ್ನೋ ಇದನ್ನ ಕೃತಿಯನ್ನು ರಚಿಸ್ತಾನು. ಯಾವ ಕವಿಯನ್ನು ಕುಮಾರ ವಾಲ್ಮೀಕಿ ಎಂದು ಕರೆಯಲಾಗುತ್ತದೆ? ನರಹರಿ ಕವಿಯನ್ನು ಕುಮಾರ ವಾಲ್ಮೀಕಿ ಎಂದು ಕರೆಯಲಾಗುತ್ತೆ. ಸೊ ಇಲ್ಲಿಗೆ ಇವು ಕ್ವಶನ್ಗಳು ಕಂಪ್ಲೀಟ್ ಆಗುತ್ತವೆ. ಸೊ ಮುಂದಿನ ಭಾಗದಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ನಾನು ಮುಂದಿನ ಪಾಠ ಒಳಗೆ ಹಾಕಿರ್ತೀನಿ. ದಯವಿಟ್ಟು ಅವುಗಳನ್ನು ನೋಡಿ.